Namaste everybody, welcome back to my channel and ಹಿಸ್ಟ್ರಿ ಆಫ್ ಕರ್ನಾಟಕ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕದ ಬಗ್ಗೆ ಇಂಪಾರ್ಟೆಂಟ್ ನೋಟ್ಸ್ಗಳ ಜೊತೆಗೆ ಬಂದಿದ್ದೀನಿ. ಸೊ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ದಯವಿಟ್ಟು ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಅರ್ಥ ಆಗುತ್ತೆ, ನಡುವೆಲ್ಲೂ ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಡ ಮಾಡದೆ ಬನ್ನಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೆ ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದಂಥವ್ರು ಆ್ಯಂಡ್ ದೇವರಾಜ ಅರಸರು ಮೈಸೂರು ಅನ್ನೋ ಹೆಸರು ಇರ್ತಕ್ಕಂಥ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಮರು ಹೆಸರನ್ನು ಹಾಕಿದಂಥವ್ರು ದೇವರಾಜ ಅರಸರವರು. ಮೈಸೂರು ಸಂಸ್ಥಾನದ ಪ್ರಥಮ ಒಡೆಯರು ಅಂತಂದ್ರೆ ಅದು ಯದುರಾಯರು. ಕರ್ನಾಟಕದ ಪ್ರಥಮ ಕನ್ನಡಗೋಳ ಆಧಾರಿತ ದಿನಪತ್ರಿಕೆ ಅಂತಂದರೆ ಅದು ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ಕರ್ನಾಟಕದ ಪ್ರಥಮ ಕನ್ನಡಗೋಳ ಆಧಾರಿತ ದಿನಪತ್ರಿಕೆ ಆಗಿತ್ತು ಅದು. ಓಕೆ, ಮಾಸಪತ್ರಿಕೆ, ದಿನಪತ್ರಿಕೆ ಐ ಹೋಪ್ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ಹೈದರ್ ಅಲಿ ಮೈಸೂರಿನ ಆಳ್ವಿಕೆಗೆ ಬಂದ ವರ್ಷ ಅಂತಂದ್ರೆ ಅದು 1761ರಲ್ಲಿ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಮಾಡಿದಂತಹ ಯುದ್ಧ ಅಂತಂದರೆ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ. ಆ್ಯಂಡ್ ಕರ್ನಾಟಕದ ಪ್ರಥಮ ಶಿಕ್ಷಣ ಸಚಿವರು ಅಳ್ಳಮಪ್ರಭು ಶ್ರೀ ಬಿ ಪಾಟೀಲರು ಅಂತ. ಆ್ಯಂಡ್ ದಾಸ ಸಾಹಿತ್ಯದ ಪ್ರಖ್ಯಾತ ಕವಿ ಅಂತಂದರೆ ನಾವು ಪುರಂದರದಾಸರಿಗೆ ಕರಿತೀವಿ. 1761ರಲ್ಲಿ ಹೈದರ್ ಅಲಿ ಮೈಸೂರಿನ ಆಳ್ವಿಕೆಗೆ ಬಂದಂತಹ ವರ್ಷ. ಹೈದರ್ ಅಲಿ ಮೈಸೂರಿಗೆ ಆಳ್ವಿಕೆಗೆ ಬಂದಂಥದ್ದು, ಆಳ್ವಿಕೆ ಪ್ರಾರಂಭಿಸಿದ್ದು 1915ರಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ ಆರಂಭವಾದಂತಹ ವರ್ಷ 1915ರಲ್ಲಿ. ಆಮೇಲೆ ಮೈಸೂರು ದಸರಾ ಉತ್ಸವವನ್ನು ಪುನರ್ ಆರಂಭಿಸಿದವರು ಅಂತಂದ್ರೆ ಅದು ಶ್ರೀಕೃಷ್ಣರಾಜ ಒಡೆಯರ್, ಅದು 3ನೇ ಕೃಷ್ಣರಾಜ ಒಡೆಯರು. ಆ್ಯಂಡ್ ಬೆಂಗಳೂರು ಸ್ಥಳೀಯ ಆಡಳಿತದ ಮಂಡಳಿ ಸ್ಥಾಪನೆ ಆಗಿದ್ದು 1862ರಲ್ಲಿ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದ್ದು 1916ರಲ್ಲಿ ಮುಕ್ತ ವಿಶ್ವವಿದ್ಯಾಲಯ ಓಪನ್ ಯೂನಿವರ್ಸಿಟಿ ಆಗಿರುವಂಥದ್ದು. ಬೆಂಗಳೂರಿನ ಸ್ಥಳೀಯ ಆಡಳಿತ ಮಂಡಳಿ ಸ್ಥಾಪನೆ ಆಗಿರುವಂಥದ್ದು 1862ರಲ್ಲಿ ಆಗುತ್ತೆ. ಆ್ಯಂಡ್ ಕನ್ನಡ ಭಾಷೆಯನ್ನು ರಾಷ್ಟ್ರದ 8ನೆಯ ಶೆಡ್ಯೂಲ್ನಲ್ಲಿ ಸೇರ್ಪಡೆಗೊಳಿಸಿದಂತಹ ವರ್ಷ ಅಂತಂದರೆ ಅದು 1956ರಲ್ಲಿ ಸೇರ್ಪಡೆ ಮಾಡಲಾಗ್ತದೆ. ಆ್ಯಂಡ್ ಕರ್ನಾಟಕದ ಮೃದು ಪ್ರತಿ ಪ್ರಾರಂಭಿಸಿದ ಪತ್ರಿಕೆ ಅಂತಂದ್ರೆ ಅದು ಅಫ್ಕೋರ್ಸ್ ಮಂಗಳೂರು ಸಮಾಚಾರ. ಕನ್ನಡದ ನವೋದಯ ಚಲನೆಯನ್ನು ಪ್ರಾರಂಭ ಮಾಡಿದವರು ಅಂತಂದರೆ ಆಲೂರು ವೆಂಕಟರಾಯರು ಪ್ರಾರಂಭಿಸ್ತಾರೆ. ಕರ್ನಾಟಕ ರಾಜ್ಯ ಬಜೆಟ್ ಮಂಡನೆ ಪ್ರಾರಂಭಿಸಿದಂತಹ ವರ್ಷ ಅಂತಂದರೆ ಅದು 1956ರಲ್ಲಿ 1956ಅಲ್ಲಿ. ಆ್ಯಂಡ್ ಕರ್ನಾಟಕದ ಪ್ರಮುಖ ಗಿರಿಧಾಮ ಅಂತ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಂ ಮತ್ತು ಚಿಕ್ಕಮಗಳೂರು ಅಲ್ಲಿ ಇರ್ತಕ್ಕಂಥದ್ದು. ಕರ್ನಾಟಕದ ಪ್ರತಿಷ್ಠಿತ ಉತ್ಸವ ಅಂತಂದರೆ ಅದು ಹಂಪಿ ಉತ್ಸವ, ತುಂಬ ಫೇಮಸ್ ಆಗಿರುವಂಥದ್ದು. ತುಂಬ ಇದೆ. ಕರಗ ಉತ್ಸವ ಇದೆ ಬೆಂಗಳೂರಲ್ಲಿ. ಆ್ಯಂಡ್ ಬೆಂಗಳೂರು ನಗರವನ್ನು ಆಧುನೀಕರಿಸಿದವರು ಅಂತಂದರೆ ಕೆಂಪೇಗೌಡರು. ಬೆಂಗಳೂರನ್ನು ಕಟ್ಟಿದವರು ಅಂತ ಕೂಡ ನಾವು ಕೆಂಪೇಗೌಡರಿಗೆ ಹೇಳ್ತೀವಿ. ಕರ್ನಾಟಕದ ಪ್ರಸಿದ್ಧ ಜಾನಪದ ಕಲೆಯಾದ ಯಕ್ಷಗಾನಕ್ಕೆ ಸಂಬಂಧಿಸಿದ ಜಿಲ್ಲೆಗಳು ಅಂತಂದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ದಕ್ಷಿಣ ಕನ್ನಡ ಜಿಲ್ಲೆ. ಮೈಸೂರು ರಾಜ್ಯದ ಪ್ರಥಮ ಉಷಾ ವಿದ್ಯುತ್ ಪ್ಲಾಂಟ್ ನಿರ್ಮಾಣ ಆದದ್ದು ಅಂತಂದರೆ ಅದು ಶಿವನ ಸಮುದ್ರದಲ್ಲಿ. ಆ್ಯಂಡ್ ಕರ್ನಾಟಕದ ಪ್ರಮುಖ ಕೃಷಿ ಉತ್ಪಾದನೆ ಅಂತಂದರೆ ಕಾಫಿ, ಮೆಣಸು ಮತ್ತು ರಾಗಿ. ಕರ್ನಾಟಕದಲ್ಲಿ ಸ್ಥಾಪಿತವಾದ ಪ್ರಥಮ ಸೈನಿಕ ಬೃಹತ್ ಕಚೇರಿ ಇರುವಂಥದ್ದು ಅಂತಂದರೆ ಅದು ಬೆಂಗಳೂರಲ್ಲಿ ಸ್ಥಾಪನೆ ಆಗುತ್ತೆ. ನಂದಿ ಬೆಟ್ಟ ಇರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಇದೆ. ಬಳ್ಳಾರಿ ಹತ್ತಿ ಚೀಲದ ಪ್ರಖ್ಯಾತಿಗೆ ಕಾರಣ ಏನು ಅಂತಂದರೆ ತುಂಬ ಉತ್ತಮವಾದಂತಹ ಗುಣಮಟ್ಟದ ಹತ್ತಿ ಆಗಿರುತ್ತೆ. ಸೊ ದ್ಯಾಟ್ ಪರ್ಪಸ್ ಇಟ್ ಈಸ್ ಸೋ ಫೇಮಸ್ ದ್ಯಾಟ್. ಆ್ಯಂಡ್
ಚಿನ್ನದ ನಗರ ಅಂತ ಕರೆಯೋದು ನಾವು ಕೋಲಾರನ ಕರಿತೀವಿ. ಮೇ ಬಿ ಈಗ ಅಲ್ಲಿ ಎಲ್ಲ ಚಿನ್ನ ಖಾಲಿ ಆಗಿದೆ ಅನ್ಕೋತೀನಿ. ಆ್ಯಂಡ್ ಆಸ್ ವೆಲ್ ಆಸ್ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪಕರು ಅಂತಂದರೆ ಜೇಮ್ಸ್ ಎಡ್ಜಿ ಟಾಟಾ. ಅದು ಮಿಸ್ಪ್ರಿಂಟ್ ಆಗದೆ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಜೈನ ಧರ್ಮದ ಕೇಂದ್ರ ಅಂತಂದರೆ ಕರ್ನಾಟಕದಲ್ಲಿ ಶ್ರವಣಬೆಳಗೊಳ. ಕರ್ನಾಟಕದ ಕಾಫಿ ಪೈರು ಮುಖ್ಯವಾಗಿ ಬೆಳೆಯೋ ಪ್ರದೇಶ ಅಂತಂದರೆ ಚಿಕ್ಕಮಗಳೂರು. ಕಾಫಿನ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ. ಬಿಕಾಸ್ ದ್ಯಾಟ್ ಕಾಫಿ ಬೆಳೀಲಿಕ್ಕೆ ಅಲ್ಲಿ ಪರಿಸರ ಚೆನ್ನಾಗಿ ಇರುವಂಥದ್ದು. ಕರ್ನಾಟಕದ ಪ್ರಥಮ ಕವಿರಾಜ ಮಾರ್ಗದ ಶಾಸನಗಳಿಂದ ದಿಕ್ಕು ಮಾಡಿದಂತಹ ಕವಿ. ಆ್ಯಂಡ್ ಕನ್ನಡ ಸಾಹಿತ್ಯದ ರತ್ನತ್ರಯರು ಅಂತಂದರೆ ಪಂಪ, ಪೊನ್ನ, ರನ್ನ. ಪ್ರಥಮ ಕನ್ನಡ ಕಾದಂಬರಿ ಅಂತಂದರೆ ಬಂಡೆ ಬೋರಣ್ಣನ ಮುದ್ದಣ್ಣನ ಕಥೆ ಅಂತ. ವಚನ ಸಾಹಿತ್ಯವನ್ನು ಪ್ರಾರಂಭಿಸಿದವರು ಅಂತಂದರೆ ಅಫ್ಕೋರ್ಸ್ ಬಸವಣ್ಣನವರು. ದಾಸ ಸಾಹಿತ್ಯದ ಪ್ರಖ್ಯಾತ ಕವಿ ಅಂತಂದರೆ ಪುರಂದರದಾಸರು. ಅಗ್ನಿಸಾಕ್ಷಿ ಅನ್ನುವಂತಹ ಕೃತಿ ಎಸ್.ಎಲ್. ಭೈರಪ್ಪನವ್ರದ್ದು. ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯ ವಿಜೇತ ಕನ್ನಡಿಗರು ಅಂತಂದರೆ ಅದು ಕುವೆಂಪು ಅವರು. ಹಂಸಗೀತೆ ಅನ್ನುವಂತಹ ಕೃತಿ ಆರ್ ಸುಬ್ರಾಯ ಅವ್ರದ್ದು. ರಾಷ್ಟ್ರಕವಿ ಅಂತ ಕರೆಯಲ್ಪಟ್ಟಂತಹ ಕನ್ನಡದ ಕವಿ ಅಂತಂದರೆ ಅದು ಕುವೆಂಪುರವರು. ಆ್ಯಂಡ್ ಯಕ್ಷಗಾನ. ಮೈಸೂರು ಚಿತ್ರಕಲೆಯನ್ನು ಪ್ರಖ್ಯಾತಗೊಳಿಸಿದವರು ರಾಜ ರವಿವರ್ಮ. ಕೂಡಲ ಸಂಗಮ ಯಾವ ಕಲೆಗಾಗಿ ಅಂತಂದರೆ ವಚನ ಸಾಹಿತ್ಯಕ್ಕಾಗಿ ಪ್ರಸಿದ್ಧವಾಗಿರುವಂಥದ್ದು. ಇನ್ನು ಕರ್ನಾಟಕದ ಪ್ರಸಿದ್ಧ ನೃತ್ಯ ಶೈಲಿ ಅಂದರೆ ಅದು ಭರತನಾಟ್ಯ. ಪ್ರಖ್ಯಾತ ಸಂಗೀತ ವಿದ್ವಾಂಸರು ಅಂತಂದರೆ ಕರ್ನಾಟಕದಲ್ಲಿ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ. ಇನ್ನು ದಾಸರ ಪದಗಳಿಗೆ ಸಂಗೀತ ಶೈಲಿಯಲ್ಲಿ ಕರ್ನಾಟಕ ಸಂಗೀತ ಅಂತ ಹೇಳ್ತೀವಿ. ಆ್ಯಂಡ್ ಬಾದಾಮಿ ಚಾಲುಕ್ಯರ ಕಾಲದ ಶಿಲ್ಪಕಲೆ ಅಂತಂದರೆ ಬಾದಾಮಿ ಕಲ್ಲಿನ ಗುಹಾಂತರ ದೇವಾಲಯಗಳು ತುಂಬ ಫೇಮಸ್ ಆಗಿರುವಂಥದ್ದು. ಗಂಗರ ಕಾಲದ ಶಿಲ್ಪಕಾರರು ಕರ್ನಾಟಕದ ಪ್ರಸಿದ್ಧ ತಾಮ್ರದ ಶಿಲ್ಪ ಕಲಾವಿದರು ಅಂತಂದರೆ ಅದು ಗಂಗರ ಕಾಲದ ಶಿಲ್ಪ ಕಲಾವಿದರು. ಕುಮಾರವ್ಯಾಸ ಮಹಾಭಾರತ ಕನ್ನಡ ನಾಟಕ ಕೃತಿಗಳಲ್ಲಿ ಒಂದು. ಹರಿಹರನ ಪ್ರಸಿದ್ಧ ಕಾವ್ಯ ರಘುವಂಶ. ರಾಮಾಯಣವನ್ನು ಕನ್ನಡಕ್ಕೆ ತಂದವರು ಅಂತಂದರೆ ಅದು ಕುವೆಂಪು ಅವರು. ದೃಶ್ಯಕಾವ್ಯ ಎಂಬ ಪದವೇನೆಂದರೆ ಅದು ಚಿತ್ರಕಾವ್ಯವನ್ನು ಹೇಳುವಂಥದ್ದು. ಬೇಂದ್ರೆ ಅವರಿಗೆ ನೀಡಲಾದ ವಿಶೇಷ ಬಿರುದು ವರಕವಿ. ಹಸಿರು ಹೊತ್ತನೆ ಎಂಬ ಕೃತಿ ಕುವೆಂಪು ಅವ್ರದ್ದು. ಕನ್ನಡದ ಪ್ರಥಮ ಏಕಾಂಗ ನಾಟಕ ಅಂತಂದರೆ ಕನಕದಾಸನ ತಿರುಪತಿ. ಶರಾವತಿ ಎಂಬ ಕೃತಿ ಮಹಾದೇವನವ್ರದ್ದು. ಹೊಯ್ಸಳರ ಪ್ರಸಿದ್ಧ ಶಿಲ್ಪಕಲೆಯ ಕೇಂದ್ರ ಅಂತಂದರೆ ಹಳೆಬೀಡು. ಅಜ್ಜನ ಗುರುಪಾದ ಹಾಡು ಯಾವ ಪರ್ವದಲ್ಲಿ ಪ್ರಖ್ಯಾತವಾಗಿದೆ ಅಂತಂದರೆ ಅದು ದಾಸರ ಪದಗಳಲ್ಲಿ ಪ್ರಖ್ಯಾತವಾಗಿರುವಂಥದ್ದು. ಬಳ್ಳಾರಿ ಡೋಲಿನಿ ಇದು ಜಾನಪದ ವಾದ್ಯ ಕಲೆಗೆ ಸಂಬಂಧಿಸಿರುವಂಥದ್ದು. ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧ ಬಣ್ಣದ ಹಬ್ಬ ಅಂತಂದರೆ ಅದು ಹೋಳಿ ಹಬ್ಬ. ಹಂಪಿ ವೀರಭದ್ರ ದೇವಸ್ಥಾನದ ಶಿಲ್ಪ ವೈಶಿಷ್ಟ್ಯ ಅಂತಂದರೆ ಸ್ತಂಭಗಳಲ್ಲಿ ಶಾಸ್ತ್ರೀಯ ನೃತ್ಯ ಪ್ರದರ್ಶನನ ತುಂಬ ಚೆನ್ನಾಗಿ ಮೂಡಿಸಿರುವಂಥದ್ದು. ಕರ್ನಾಟಕದ ಪ್ರಸಿದ್ಧ ಬೃಹತ್ ನೃತ್ಯೋತ್ಸವ ನಡೆಯೋದು ಹಂಪೆಯಲ್ಲೇ ಕೂಡ. ಕುಪ್ಪಳ್ಳಿ ಪ್ರಸಿದ್ಧ ಕವಿ ಕುವೆಂಪು ಅವರು ಗೊತ್ತು ಎಲ್ಲರಿಗೂ. ಆ್ಯಂಡ್ ಕನ್ನಡದ ಲೆಕ್ಕ ಹಾಸ್ಯ ಕಲಾವಿದರಲ್ಲಿ ತುಂಬ ಪ್ರಮುಖರು ಅಂತಂದರೆ ಮೈಸೂರಿನ ಅನಂತಮೂರ್ತಿ ಅವರು.
ಶ್ರೀನಿವಾಸ ಕಳೆಯ ಜಾನಪದ ಭಾಗ ಬಯಲು ಪದಗಳು ಅಂತ. ಕರ್ನಾಟಕದ ಪ್ರಥಮ ಕಲಾವಿದರು ಕವಿರಾಜ ಮಾರ್ಗದ ಪ್ರಕಾರ ನೃಪತುಂಗ ಅಂತ ಹೇಳಲಾಗುತ್ತೆ. ಕನ್ನಡದ ಮೂಲಕ ಮಹಾಕಾವ್ಯ ಯಾವುದು ಅಂತಂದರೆ ಕನ್ನಡದ ಮೊದಲ ಮಹಾಕಾವ್ಯ ಅದು ಪಂಪನ ಆದಿಪುರಾಣ. ಅಲಮೇಯ ಪ್ರಭು ಅನ್ನೋ ಕೃತಿಯನ್ನು ಬರೆದಂಥವರು ಶರಣ ಬಸವಣ್ಣ ಅನ್ನೋರು ಬರೀತಾರೆ ಅದನ್ನು. ಆ್ಯಂಡ್ ಕನ್ನಡದ ಮೊದಲ ಕಾದಂಬರಿ ಅಂತಂದರೆ ಬಂಡೆ ಬೋರಣ್ಣನ ಮುದ್ದಣ್ಣನ ಕತೆ ಅಂತ ಇದು ರಿಪೀಟ್ ಆಗಿದೆ ಮತ್ತು ಒನ್ಸ್ ಅಗೇನ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ರಘುವಂಶ ಎಂಬ ಕಾವ್ಯ ರಚನೆ ಮಾಡಿದವರು ಕವಿ ಕಲಿದಾಸ ಅಂತ. ಕನ್ನಡಕ್ಕೆ ಅನುವಾದ ಮಾಡಿದವರು ಇದನ್ನು ಹರಿಹರರು. ಆ್ಯಂಡ್ ಪಂಪ ಗಜಗೌರವ ಅನ್ನುವಂತಹ ಕೃತಿಯನ್ನು ಬರೆದಿದ್ದು ಪಂಪ ಮಹಾಕವಿ ಬರೆದಿರ್ತಾರೆ. ಕನ್ನಡದ ಮಹಾಭಾರತವನ್ನು ರಚಿಸಿದವರು ಅಂತಂದರೆ ಅದು ಕುಮಾರವ್ಯಾಸ. ವರಕವಿ ಅಂತಂದರೆ ಬೇಂದ್ರೆಯಂತಹ ಉತ್ತಮ ಕವಿಗೆ ನೀಡಲಾದಂತಹ ಬಿರುದು. ಕನ್ನಡದ ಮೊದಲ ಸಾಹಿತ್ಯ ಶಿಲ್ಪ ಅಂತಂದರೆ ಅದು ಪಂಪ. ಆಧುನಿಕ ಕನ್ನಡ ನಾಟಕದ ಮೂಲ ಪಿತ ಅಂತ ಟಿ.ಪಿ. ಕೈಲಾಸಂ ಅವ್ರಿಗೆ ಹೇಳ್ತಾರೆ. ಅಗ್ನಿಸಾಕ್ಷಿ ಅನ್ನುವಂತಹ ಕೃತಿ ಆಲ್ರೆಡಿ ಐ ಟೋಲ್ಡ್ ದ್ಯಾಟ್ ಎಸ್.ಎಲ್. ಭೈರಪ್ಪನವರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕವಿ ಸಂಬಂಧ ಅಂತಂದರೆ ಕಾವ್ಯ ಮೈತ್ರಿ ಅದು. ಕವಿ ರಾಮನ ಕಾವ್ಯ ಇದು ಗೀತಾನ್ವೇಷಣೆ. ದೃಶ್ಯ ಕಾವ್ಯ ಅಂತಂದರೆ ದೃಶ್ಯವನ್ನು ಕಾವ್ಯ ರೂಪದಲ್ಲಿ ವರ್ಣನೆ ಮಾಡುವಂತಹ ಒಂದು ಕಲೆಗೆ ದೃಶ್ಯ ಕಾವ್ಯ ಅಂತ ಕರೀತಾರೆ. ವಚನ ಸಾಹಿತ್ಯದ ಮೂಲ ತತ್ವ ಅಂತಂದರೆ ಸಮಾನತೆ ಮತ್ತು ಶರಣರ ತತ್ವ ಒಟ್ಟಾಗಿರುವಂಥದ್ದು. ಪಂಪನ ಕೃತಿಯ ಮುಖ್ಯ ವಿಶೇಷ ಅಂತಂದರೆ ಜೈನ ತತ್ವ ಅದರಲ್ಲಿ ಕಂಡುಬರುವಂಥದ್ದು. ಕರ್ನಾಟಕದ ಪ್ರಸಿದ್ಧ ಜಾನಪದ ನೃತ್ಯ ಅಂತಂದ್ರೆ ಅದು ಯಕ್ಷಗಾನ. ಕನ್ನಡದ ಶಿಲ್ಪಕಲೆ ಹೊಯ್ಸಳರ ರಾಜವಂಶದಲ್ಲಿ ತುಂಬ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಇನ್ನು ಮೈಸೂರಿನ ದಸರಾ ಹಬ್ಬದಲ್ಲಿ ತುಂಬ ವಿಶಿಷ್ಟವಾಗಿ ಅಂತಂದರೆ ಅರಮನೆ ಪಂಗಡಗಳು ಮತ್ತು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಸೊ ದ್ಯಾಟ್ ತುಂಬ ಪ್ರಸಿದ್ಧವಾಗಿರುವಂಥದ್ದು ಅದು. ಆ್ಯಂಡ್ ಹೊಯ್ಸಳರ ಶಿಲ್ಪಕಲೆ ಹಳೆಬೀಡು ಮತ್ತು ಬೇಲೂರುಗಳಲ್ಲೆಲ್ಲ ನಾವು ಕಾಣ್ಬೋದು. ಹಂಪೆಯ ಪ್ರಖ್ಯಾತ ಶಿಲ್ಪ ಅಂತಂದರೆ ಅದು ವಿಜಯಪುರದ ರಥ, ಕಲ್ಲಿನ ರಥ ತುಂಬ ಫೇಮಸ್ ಆಗಿರುವಂಥದ್ದು. ದಸರಾ ಹಬ್ಬದ ಆಕರ್ಷಣೆ ತುಂಬ ಅಲ್ಲಿ ಆಕರ್ಷಕವಾಗಿ ಕಾಣೋದು ಅಂತಂದರೆ ಅದು ಜಂಬೂ ಸವಾರಿ. ಆ್ಯಂಡ್ ಕರ್ನಾಟಕದ ಹಸ್ತಕಲೆ ಪ್ರಮುಖ ಕೇಂದ್ರಗಳು ಅಂತಂದರೆ ಮೈಸೂರು ಮತ್ತು ಚನ್ನಪಟ್ಟಣ. ಪರಮಾರ್ಗ ಶಿಲ್ಪಕಲೆಯ ಮಾದರಿ ಅಂತಂದರೆ ಅದು ತ್ರಿಭಂಗ ಶೈಲಿ ಅಂತ. ಬಾದಾಮಿ ಗುಹೆಗಳ ಮುಖ್ಯ ವಿಶೇಷ ಅಂತಂದರೆ ಅದು ದ್ರಾವಿಡ ಮತ್ತು ನಾಗರ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವಂಥದ್ದು ತುಂಬ ವಿಶೇಷ. ಶಿವರಾತ್ರಿಯ ಜಾನಪದ ನೃತ್ಯ ಅಂತಂದರೆ ಅದು ಕರಗ. ಹೊಯ್ಸಳ ಶಿಲ್ಪಕಲೆ ಮುಖ್ಯ ವಿಶೇಷ ದೇವತೆಯ ರೂಪಗಳು ಮತ್ತು ಪುರಾಣ ಕಥೆಗಳನ್ನು ತುಂಬ ಚೆನ್ನಾಗಿ ಶಿಲ್ಪಕಲೆಯಲ್ಲಿ ತೋರಿಸಿರುವಂಥದ್ದು ವಾಸ್ತುಶಿಲ್ಪ ಶೈಲಿಯಲ್ಲಿ. ಆಮೇಲೆ ಗೋಲ್ ಗುಮ್ಮಟ ಇದು ಇಬ್ರಾಹಿಂ ಆದಿಲ್ ಶಾಹಿ ಕಾಲದ್ದು. ಮೈಸೂರು ಪೇಟ ಅಫ್ಕೋರ್ಸ್ ಮೈಸೂರಿಂದ ಫೇಮಸ್ ಆಗಿರುವಂಥ ಅಂದರೆ ತಲೆಗೆ ಸುತ್ಕೋತಾರ ಮೈಸೂರು ಪೇಟ ಅಂತ ಅದು ಮೈಸೂರಿಂದ ಫೇಮಸ್ ಆಗಿರುವಂಥದ್ದು. ಆ್ಯಂಡ್ ಆಂಜನೇಯ ದೇವಾಲಯಗಳ ಶೈಲಿ ಹೇಗಿರುತ್ತೆ ಅಂತಂದರೆ ಅದು ಗಂಧರ್ವ ಶೈಲಿನಲ್ಲಿರ್ತದೆ. ಕವಿರಾಜ ಮಾರ್ಗ ಪ್ರಾಥಮಿಕ ಸ್ಮಾರಕ ಕರ್ನಾಟಕದ ಸಾಹಿತ್ಯದಲ್ಲಿ. ಆ್ಯಂಡ್ ಆಧುನಿಕ ಕನ್ನಡ ಸಾಹಿತ್ಯದ ಆದಿ ಅಂತ ಯಾರನ್ನ ಕರೀತಾರೆ, BM ಶ್ರೀಕಂಠಯ್ಯ ಅವ್ರಿಗೆ ಕರೀತಾರೆ. ಕರ್ನಾಟಕದಲ್ಲಿ ಪ್ರಖ್ಯಾತ ವಾದ್ಯ ತಂತ್ರ ಒಂದು ಮೃದಂಗ. ಭದ್ರಾವತಿ ತಾಮ್ರಪತ್ರ ಪ್ರಸಿದ್ಧವಾಗಿರುವುದು ಸ್ಮಾರಕ ಶಾಸನಕ್ಕಾಗಿ. ಕಾವ್ಯಕೋಶ ಎಂಬ ಹೆಸರನ್ನು ಪಡೆದ ಕೃತಿ ಅಂತಂದರೆ ಅದು ಶಬ್ದಮಣಿ ದರ್ಪಣ. ಕರ್ನಾಟಕದ ಖ್ಯಾತ ಹಾಸ್ಯಕವಿ ಅಂತಂದರೆ ಅದು ಕುವೆಂಪು ಅವ್ರಿಗೆ ಕರೀತಾರೆ ಹಾಗಂತ. ಜೋಳದ ಜಾನಪದ ಹಾಡು ಉತ್ತರ ಕರ್ನಾಟಕ ಪ್ರಾಂತ್ಯದಲ್ಲಿ ತುಂಬ ಪ್ರಖ್ಯಾತವಾಗಿ ಇರುವಂಥದ್ದು. ಮೈಸೂರು ಚಿನ್ನದ ಬಣ್ಣದ ಚಿತ್ರಕಲೆ ಇದು ತಾಂಬೂಲ ಚಿತ್ತಾರ ಶೈಲಿಯದ್ದು. ಇನ್ನು ವಿಜಯನಗರದ ಕಲೆಗಳಲ್ಲಿ ಪ್ರಮುಖ ಅಂಶ ಅಂತಂದರೆ ಅದು I hope you understood these points.
what I'm telling here in these classes. I hope you understood all this, and thank you so much once again. ಯಾರೆಲ್ಲ ನೋಡ್ತಾ ಇದ್ದೀರೋ ವಿಡಿಯೋನ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮುಂದೆ ಇಂಪಾರ್ಟೆಂಟ್ ಮಾಹಿತಿಗಳ ಜೊತೆಗೆ ನೋಟ್ಸ್ಗಳ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.